ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡದ ಕೇರ್ ಯಾವ ರೀತಿ ಮಾಡಬೇಕು, ತುಂಬ ಹೂಗಳು ಬರಬೇಕು ಅಂತಂದರೆ, ಅದಲ್ಲದೆ ಇನ್ನೂ ಕೆಲವರು ಮೆಸೇಜ್ ಮಾಡ್ತಾನೇ ಇದ್ದರು, ಅಂತಂದರೆ ಕಾಮೆಂಟ್ ಮಾಡ್ತಾನೇ ಇದ್ದರು, ಎಲೆ ಚಿಗಿಯುತ್ತೆ ಆದರೆ ಎಲೆಗಳು ಒಣಗ್ತಾ ಇದೆ, ಮೊಗ್ಗುಗಳು ಆಗುತ್ತೆ, ಮೊಗ್ಗುಗಳು ಕಪ್ಪಾಗಿ ಉದುರ್ತಾ ಇದೆ, ಇದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಹೇಳಿ ಅಂತಲೂ ಹೇಳಿದರು. ಎಲ್ಲನೂ ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಎಷ್ಟೊಂದು ಹೂಗಳು ಬಂದಿದೆ ಅಂತಂದರೆ ಸುಮಾರು ಹೂಗಳು ಬಂದಿದೆ. ಈ ರೀತಿ ಬರಬೇಕು ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಈಸಿ. ದಿನಕ್ಕೆ ಒಂದು 10 to 15 ಮಿನಿಟ್ಸ್ ನಿಮ್ಮ ಗಿಡಗಳಿಗೆ ನೀವು ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ. ಒಂದು 15 ನಿಮಿಷ ಟೈಮ್ ಕೊಡಿ ಗಿಡಗಳಿಗೆ, ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು, ಅದು ಈ ಸಮ್ಮರ್ ಸೀಸನಲ್ಲಿ ತುಂಬ ಬಿಸಿಲು ಬರೋದ್ರಿಂದ ಗಿಡಗಳನ್ನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು, ಈ ಎಲ್ಲವನ್ನು ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು, ಪ್ರೂನಿಂಗ್ ಮಾಡಬೇಕು ಗಿಡವನ್ನು. ಅಂತಂದರೆ ಹೂಗಳು ಬಿಟ್ಟಾದ ಮೇಲೆ ಪ್ರೂನಿಂಗ್ ಮಾಡೋದ್ರಿಂದ ಈ ರೀತಿ ಹೊಸ ಚಿಗುರು ಬಂದು ಹೊಸ ಮೊಗ್ಗುಗಳು, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಪ್ರತಿಯೊಂದು ಬ್ರ್ಯಾಂಚಲ್ಲೂ ನಿಮಗೆ ಹೊಸ ಮೊಗ್ಗುಗಳು ಬರುತ್ತೆ. ಆಗ ಮತ್ತೆ ಹೊಸ ಹೂಗಳು ಬರುವಂಥದ್ದು. ಕೆಲವೊಬ್ಬರು ಏನು ಮಾಡ್ತಾರೆ, ಹೂಗಳನ್ನ ಅಲ್ಲೇ ಬಾಡೋಕೆ ಬಿಟ್ಟು ಅದನ್ನು ತೆಗಿಯೋದೇ ಇಲ್ಲ. ಆ ರೀತಿ ಮಾಡೋದ್ರಿಂದ ಒಂದು ಸಲ ಹೂ ಬಿಟ್ಟಂಥ ಬ್ರ್ಯಾಂಚಿಂದ ಮತ್ತೆ ಹೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಆವಾಗವಾಗ ಸಾಫ್ಟ್ ಪ್ರೂನಿಂಗ್ ಮಾಡ್ತಾ ಇರಬೇಕು. ಸಾಫ್ಟ್ ಪ್ರೂನಿಂಗ್, ಹಾರ್ಡ್ ಪ್ರೂನಿಂಗ್ ಎರಡು ರೀತಿ ಇರುವಂಥದ್ದು. ಅದನ್ನು ಸಪ್ರೇಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ನ ಹೇಳಬೇಕು. ಈಗ ಸಮ್ಮರ್ ಸ್ಟಾರ್ಟ್ ಆದಿದ್ದರಿಂದ ಕೆಲವೊಬ್ಬರು ಗಿಡಗಳಲ್ಲಿ ಚಿಗುರು ಬರ್ತಾ ಇರುತ್ತೆ, ಆ ಚಿಗುರು ಒಣಗೋಗುತ್ತೆ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರಿ, ಅಂದರೆ ಕಾಮೆಂಟ್ ಮಾಡಿದ್ರೆ. ಅದು ಯಾಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಗಿಡದ ಎಲೆಗಳಿಗೆ ಮತ್ತು ಸ್ಟೆಮ್ಗೆ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ, ಈಗ ಮಾಯ್ಶ್ಚರ್ ಕಂಟೆಂಟ್ ನಾವು ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಂತಂದರೆ, ನೀರನ್ನು ಮಣ್ಣಲ್ಲಿ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಈ ಸಮ್ಮರಲ್ಲಿ ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡೋದು ತುಂಬ ಇಂಪಾರ್ಟೆಂಟು. ಈ ರೀತಿಯಾಗಿ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಸ್ಟೆಮ್, ಅಂದರೆ ಹೊಸದಾಗಿ ಬಂದಿರೋವಂಥ ಚಿಗುರುಗಳು ಒಣಗೋದಿಲ್ಲ, ಹಾಗೆಯೇ ಎಲೆಗಳು ಒಣಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವಾಗ ನೀರು ಹಾಕ್ತಿರೋ ಗಿಡಕ್ಕೆ ಆ ಟೈಮಲ್ಲಿ ಒಂದು ಸ್ಪ್ರೇ ಬಾಟ್ಲಲ್ಲಿ ನಾರ್ಮಲ್ ನೀರನ್ನು ಹಾಕ್ಕೊಂಡು ಗಿಡದ ಫುಲ್ ಸ್ಟೆಮ್ಗೆ ಮತ್ತು ಎಲೆಗಳಿಗೆ, ಹೊಸ ಚಿಗುರುಗಳಿಗೆ ಎಲ್ಲದಕ್ಕೂ ನೀವು ಸ್ಪ್ರೇ ಮಾಡೋದ್ರಿಂದ ಗಿಡ ಮಾಯ್ಶ್ಚರ್ ಕಂಟೆಂಟನ್ನು ಹೋಲ್ಡ್ ಮಾಡಿ ಹೊಸದಾಗಿ ಬಂದಿರುವಂಥ ಎಲೆಗಳು ಅಥವಾ ಮೊಗ್ಗುಗಳು ಉದುರದೇ ಇರೋ ರೀತಿ, ಹಾಗೆ ಕಪ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಬಂದು, ಸುಮಾರು ಜನ ಕಾಮೆಂಟ್ ಮಾಡ್ತಾಯಿದ್ರು, ಎಲೆಗಳು ಸುಟ್ಟಂಗಾಗುತ್ತೆ ಅಂತಂದರೆ ಕಪ್ಪಾಗುತ್ತೆ, ಹಾಗೆ ಎಲೆಗಳು ಕರ್ಲಿ ಆಗುತ್ತೆ ಅಂದರೆ ಸುತ್ತಾಕೊಳ್ಳೋದು ಆ ರೀತಿ ಆಗುತ್ತೆ, ಹಾಗೆಯೇ ಮೊಗ್ಗುಗಳು ಉದುರ್ತಾ ಇದೆ ಯಾಕೆ ಅಂತ ಕೇಳ್ತಾ ಇದ್ರಿ. ಫಸ್ಟಿಗೆ ಬಂದು, ಎಲೆಗಳು ಕರ್ಲ್ ಆಗೋದಕ್ಕೆ ಕಾರಣ ಪೋಷಕಾಂಶ ಕಮ್ಮಿ ಇರೋದು, ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರೋದು. ನೀವು 15 ದಿನಕ್ಕೆ ಒಂದು ಸಲ ಫರ್ಟಿಲೈಸರ್ನ ಕೊಡಲೇಬೇಕಾಗುತ್ತೆ. ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಎಲೆಗಳು ಕರ್ಲಿ ರೀತಿಯಾಗಿ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು, ಮೊಗ್ಗುಗಳು ಯಾಕೆ ಉದುರುತ್ತೆ ಅಂತ ಕೇಳ್ತೀರಾ ಅಲ್ವಾ. ಮೊಗ್ಗುಗಳು ಯಾಕೆ ಉದುರುತ್ತೆ ಅಂತಂದರೆ, ಹುಳುಗಳ ಅಟ್ಯಾಕ್, ಇನ್ಸೆಕ್ಟ್ಸ್ ಏನಾದರೂ ಅಟ್ಯಾಕ್ ಆದರೆ ನಾವು ಅದನ್ನು ನೋಡ್ಕೋತಾ ಇರಬೇಕು. ಗಿಡದಲ್ಲಿ ಹುಳುಗಳು ಅಟ್ಯಾಕ್ ಆದರೆ ಮೊಗ್ಗುಗಳಲ್ಲಿರುವಂಥ ಜ್ಯೂಸನ್ನು ಫುಲ್ ಕುಡಿದು ಮೊಗ್ಗುಗಳು ಉದುರೋಗೋ ರೀತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು. ನೀಮ್ ಆಯಿಲ್ ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತಂದರೆ, 1 ಲೀಟ್ರ್ ನೀರಲ್ಲಿ 5 ml ಆಗೋಷ್ಟು ನೀಮ್ ಆಯಿಲ್, ಒಂದು 2 ಡ್ರಾಪ್ ಆಗೋಷ್ಟು ಹ್ಯಾಂಡ್ ವಾಶ್ ಅಥವಾ ಸೋಪ್ ಪೌಡ್ರ್ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡದ ಎಲ್ಲ ಭಾಗಕ್ಕೂ ಸ್ಪ್ರೇ ಮಾಡೋದ್ರಿಂದ ನೀಮ್ ಆಯಿಲ್ ನಿಮಗೆ ಇನ್ಸೆಕ್ಟಿಸೈಡ್ ಆಗಿನೂ ವರ್ಕ್ ಆಗುತ್ತೆ, ಫಂಗಿಸೈಡ್ ಆಗಿನೂ ವರ್ಕ್ ಆಗುತ್ತೆ. ಸಪ್ರೇಟಾಗಿ ನೀವು ಯೂಸ್ ಮಾಡಬೇಕು ಅನ್ನೋದು ಇಲ್ಲ. ಇನ್ನೊಂದು, ಎಲೆಗಳು ಕಪ್ಪು ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಎಲೆಗಳು ಯಾಕೆ ಕಪ್ಪಾಗುತ್ತೆ ಅಂತಂದರೆ, ಫಂಗಸ್ ಅಟ್ಯಾಕ್ ಆಗೋದ್ರಿಂದ ಕಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೂ ಕೂಡ ನೀವು ನೀಮ್ ಆಯಿಲನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಏನೇನೆಲ್ಲ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಸಮ್ಮರ್ಗೆ ನೀವು ಆರಾಮಾಗಿ ಈ ಸ್ಕ್ರೀನ್ ಮೇಲೆ ತೋರಿಸಿರುವಂಥ ಈರುಳ್ಳಿ ಸಿಪ್ಪೆಯನ್ನು ನೀವೇನು ಡಸ್ಟ್ಬಿನ್ನಿಗೆ ಹಾಕ್ತೀರಾ ಅದನ್ನು ನೀರಲ್ಲಿ ನೆನೆ ಹಾಕಿ 2 ದಿನ ಬಿಟ್ಟು ಈ ರೀತಿ ಆಗುತ್ತೆ. ಈ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೆನೆ ಹಾಕಿರುವಂಥ ನೀರನ್ನು ತೊಗೊಂಡು ಅದಕ್ಕೆ ಡಬಲ್, ಎಷ್ಟು ನಿಮಗೆ 1 ಜಗ್ಗಷ್ಟು ನೀವೇನಾದರೂ ಬಂದರೆ ಫರ್ಟಿಲೈಸರ್, ಅದಕ್ಕೆ 2 ಜಗ್ಗಷ್ಟು 1:2 ಅಂದರೆ 1
ಗ್ಲಾಸಷ್ಟು ಅಥವಾ 1 ಕಪ್ಪಷ್ಟು ಅಥವಾ 1 ಮಗ್ಗಷ್ಟು ಈ ನೀರು ಬಂದರೆ ಅದಕ್ಕೆ ಡಬಲ್ ಆಗುವಷ್ಟು ನೀರನ್ನು, ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿ ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಈ ಫರ್ಟಿಲೈಸರ್ನ ನೀವು 15 ದಿನಕ್ಕೆ ಒಂದು ಸಲ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಸುಮಾರು ನಾನು ಫರ್ಟಿಲೈಸರ್ನ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಲೆಮನ್ ಆರ್ ಆರೆಂಜ್ ಪೀಲ್ ಫರ್ಟಿಲೈಸರ್ ಅಂತಂದರೆ, ನೀವು ಲಿಂಬೆ ಹಣ್ಣನ್ನು ಯೂಸ್ ಮಾಡ್ತೀರಾ, ಲೆಮನನ್ನು ಯೂಸ್ ಮಾಡ್ತೀರಾ ಕಿಚನಲ್ಲಿ, ಆ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕೋ ಬದಲು ಅದನ್ನು ಕಲೆಕ್ಟ್ ಮಾಡಿ ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ನೀರು ಹಾಕ್ಬಿಟ್ಟು 1 ಲೀಟರ್ ನೀರಲ್ಲಿ ನೆನೆ ಹಾಕಿ, ಅಥವಾ ಆರೆಂಜ್ ಪೀಲನ್ನು ನೀರಲ್ಲಿ ನೆನೆ ಹಾಕಿ ಅದಕ್ಕೂ ಕೂಡ ಡಬಲ್ 1:2 ರೇಷಿಯೋಲ್ಲಿ ನೀವು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಹಾಗೆ ಲೆಮನ್ ಮತ್ತು ಆರೆಂಜ್ ಪೀಲ್ ಗಿಡದ ಮಣ್ಣನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಒಂದು ತಿಳ್ಕೊಳ್ಳಿ, ಗುಲಾಬಿ ಗಿಡಕ್ಕಾಗಲಿ, ದಾಸವಾಳ ಗಿಡಕ್ಕಾಗಲಿ, ಮಲ್ಲಿಗೆ ಗಿಡಕ್ಕಾಗಲಿ ಮಣ್ಣು ಆ್ಯಸಿಡಿಕ್ ಆಗಿ ಇರಬೇಕು, ಅಲ್ಕಲೈನ್ ಆಗಿ ಇರಬಾರ್ದು. ಆ್ಯಸಿಡಿಕ್ ಆಗಿ ಇರಬೇಕು ಅಂತಂದರೆ ನೀವು ಲಿಂಬೆಹಣ್ಣಿನ ನೀರನ್ನು ಅಥವಾ ದಾಳಿಂಬೆ ಹಣ್ಣು ನೀರನ್ನು ಯೂಸ್ ಮಾಡ್ಕೋಬೋದು, ಅಥವಾ ಆರೆಂಜ್ ಪೀಲನ್ನು ನೀವು ಈ ರೀತಿಯಾಗಿ ಯೂಸ್ ಮಾಡಿಕೊಂಡು ಗಿಡಗಳಿಗೆ 15 ದಿನಕ್ಕೆ ಒಂದು ಸಲ ಕೊಡೋದ್ರಿಂದ ಬೇರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ನೀವು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ನಿಮಗೆ ಫರ್ಟಿಲೈಸರ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳೋದು ಮರ್ತೋಯ್ತು. ಏನು ಅಂತಂದರೆ, ನೀವು ಇಷ್ಟೆಲ್ಲ ಮಾಡಿ ಗಿಡವನ್ನು ನೆರಳಲ್ಲಿ ಇಟ್ಟರೆ ಏನೂ ಯೂಸ್ ಆಗಲ್ಲ. ಗಿಡಕ್ಕೆ ಸನ್ಲೈಟ್ ಬೇಕೇ ಬೇಕು. ಈ ಹೂವಿನ ಗಿಡಗಳಿಗೆ 5ರಿಂದ 6 ಗಂಟೆ ಸನ್ಲೈಟ್ ಬೇಕು. ಸೊ ಇವಾಗ ಏನೂ ತೊಂದರೆ ಇಲ್ಲ, ಬಿಕಾಸ್ ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ತುಂಬ ಬಿಸಿಲಿದೆ ಅಂತ ಗಿಡವನ್ನು ನೆರಳಲ್ಲಿಡೋದು ಅಥವಾ ಶೇಡಲ್ಲಿಡೋದು ಈ ರೀತಿ ಮಾಡಬಾರ್ದು. ಕಂಪ್ಲೀಟಾಗಿ ಬಿಸಿಲಲ್ಲಿ ಇರೋದ್ರಿಂದ ಗಿಡದಲ್ಲಿ ಹೂಗಳು ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂತಂದರೆ ಫೋಟೋಸಿಂಥಸಿಸ್ ಕ್ರಿಯೆ ಎಷ್ಟು ಹೆಚ್ಚು ಆಗುತ್ತೋ ಅಷ್ಟು ಹೂಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ಫರ್ಟಿಲೈಸರ್ ನಾನು ನಿಮ್ಮ ಗುಲಾಬಿ ಗಿಡಕ್ಕೆ ಹೇಳ್ತೀನಿ. ಆಲೂ ಸಿಪ್ಪೆ ಅಂತಂದರೆ ಪೊಟ್ಯಾಟೊ ಸಿಪ್ಪೆ, ಬನಾನಾ ಸಿಪ್ಪೆ, ಈ ಎರಡನ್ನೂ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಮುಳುಗೋ ಅಷ್ಟು ನೀರನ್ನು ನೀವು ಹಾಕಿ ಇದನ್ನು 2 ದಿನ ಅಥವಾ 3 ದಿನ ಬಿಟ್ಟು ಆದಮೇಲೆ ನೀವು ಗಿಡಗಳಿಗೆ ಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ಫರ್ಟಿಲೈಸರ್ ಹೇಳ್ತೀನಿ, ಕಾಫಿ ಪೌಡರ್ ಯೂಸ್ ಮಾಡೋದ್ರಿಂದ ಇನ್ಸ್ಟಂಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಯಾವುದೇ ಕಾಫಿ ಪೌಡ್ರನ್ನ ಯೂಸ್ ಮಾಡ್ಬೋದು. ಬ್ರೂ ಕಾಫಿ ಯೂಸ್ ಮಾಡ್ಬೋದು, ನೆಸ್ಕೆಫೆ ಯೂಸ್ ಮಾಡ್ಬೋದು, ಯಾವುದೇ ಬ್ರ್ಯಾಂಡದ್ದಾದರೂ ಓಕೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರನ್ನ ತೊಗೊಂಡು 1 ಗ್ಲಾಸಲ್ಲಿ ಒಂದು ಕಂಪ್ಲೀಟ್ ನೀರನ್ನು ನೀವು ಫಿಲ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ಇದನ್ನು ನೆನೆ ಇಡಬೇಕು, 3 ದಿನ ಇಡಬೇಕು, 2 ದಿನ ಇಡಬೇಕು, ಫರ್ಮೆಂಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ನೀವು ಕಾಫಿ ಪೌಡ್ರನ್ನು ಕೊಡ್ಬೋದು. ಕಾಫಿ ಪೌಡರ್ ಗಿಡದ ಮಣ್ಣನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಗಿಡದಲ್ಲಿ ಹೆಚ್ಚು ಮೊಗ್ಗುಗಳು ಬರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟೊಂದು ನಾನು ಫರ್ಟಿಲೈಸರ್ನ ಹೇಳಿದ್ದೀನಿ. ಹಾಗೆ ಈ ಸಮ್ಮರಲ್ಲಿ ಯಾವ ರೀತಿ ನಿಮ್ಮ ಗಿಡಕ್ಕೆ ಕೇರ್ ತಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಅಥವಾ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದಾದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.